ವಿಕಲಚೇತನರ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು. ಕರ್ನಾಟಕ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ಪುರಸ್ಕೃತರಿದ್ದೀವಿ. ಈಗ ನಾವು ವಿಕಲಚೇತನರ ಅಭಿವೃದ್ಧಿ ಸಂಘ ಅಂತ ಸ್ಥಾಪನೆ ಮಾಡಿ ಸುಮಾರು ಕಳೆದ 5 ವರ್ಷಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡಿ ವಿಕಲಚೇತನರ ಕುಂದುಕೊರತೆಗಳು, ವಿಕಲಚೇತನರ ಬೇಡಿಕೆಗಳನ್ನು ನಾವು ಎಲ್ಲ ಕಡೆಯಿಂದನೂ ಮಾಹಿತಿ ಸಂಗ್ರಹ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಹಲವಾರು ಪತ್ರಗಳನ್ನ ಬರೆದಿದ್ವಿ. ಅದರಲ್ಲಿ ಮುಖ್ಯವಾಗಿ ವಿಕಲಚೇತನರ ಮಾಸಾಶನವನ್ನು ಹೆಚ್ಚಳ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೆ 3 ಬಜೆಟ್ ಮಂಡನೆ ಮಾಡಿದಾರಲ್ಲ, 3 ಬಾರಿನೂ ನಾವು ಅವರಿಗೆ ಮನವಿ ಪತ್ರವನ್ನು ನೀಡಿದ್ವಿ. ಆದರೆ ದುರದೃಷ್ಟವಶಾತ್ ಏನಪ್ಪಾ ಅಂದ್ರೆ ಅವರು ಯಾವಾಗಲೂ ಮಾಸಾಶನ ಹೆಚ್ಚಳ ಮಾಡಲೇ ಇಲ್ಲ. ಹಾಗಾಗಿ 3 ವರ್ಷಕ್ಕಾದ ನಂತರ ನಮಗೆ ಬಹಳ ಬೇಸರ ಆಯಿತು, ನಿರೀಕ್ಷೆ ಬಹಳ ಇತ್ತು ಅವ್ರ ಬಗ್ಗೆ. ಇಲ್ಲ, ಇವರು ಮಾಸಾಶನ ಹೆಚ್ಚಳ ಮಾಡ್ತಾರಂತ. ಮಾಸಾಶನ ಹೆಚ್ಚಳ ಮಾಡಲೇ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ, ಈಗ ಗ್ಯಾರಂಟಿ ಯೋಜನೆಗಳಂತ ಇಡೀ ಕರ್ನಾಟಕದಲ್ಲಿ ಎಲ್ಲ ಮನೆ ಮಾತಾಗಿದೆ. ಈಗ ಮೊದಲನೇದಾಗಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಂತ ಮಹಿಳೆಯರಿಗೆ 2,000 ರೂಪಾಯಿ ಈ ಸರ್ಕಾರ ಕೊಡ್ತಾ ಇದೆ. ಆದ್ರೆ ವಿಕಲಚೇತನರಿಗೆ ಬರೀ 800 ರೂಪಾಯಿ ಕೊಡ್ತಾ ಇದೆ. ಅವರಿಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಈ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೇಡಮ್ ಅವರು ಸಹ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು. ಅದೇ ವಿಕಲಚೇತನರು 765 ರೂಪಾಯಿ ಹಣವನ್ನು ನೀಡಿ ಕೇವಲ 100 ಕಿಲೋಮೀಟರ್ ಮಾತ್ರ ಬಸ್ ಪಾಸ್ ತೋರಿಸ್ಕೊಂಡು ಓಡಾಡುವಂತ ಪರಿಸ್ಥಿತಿ ಕರ್ನಾಟಕ ಸರ್ಕಾರ ತಂದಿಟ್ಟಿದೆ. ಎಲ್ಲ ಜಾತಿ ಜನಾಂಗದವರಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದೆ. 18.5 ಲಕ್ಷ ಏನು ನಾವು ಸಂಖ್ಯೆಯಲ್ಲಿ ಇದೀವಿ ಕರ್ನಾಟಕ ರಾಜ್ಯದಲ್ಲಿ ವಿಕಲಚೇತನರು, ನಮಗಾಗಿ ಇದುವರೆಗೂ ಒಂದು ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿಲ್ಲ. ನಂತರ ಎಲ್ಲ ಒಂದು ಜಾತಿಗಳಲ್ಲಿ ಅಂತರ್ಜಾತಿ ವಿವಾಹ ಅಂತ ಯಾರಾದ್ರೂ ಮದುವೆ ಆದ್ರೆ ಅವರಿಗೆ ಕರ್ನಾಟಕ ಸರ್ಕಾರ 3 ಲಕ್ಷ ರೂಪಾಯಿಗಳನ್ನ ಪ್ರೋತ್ಸಾಹಧನ ಅಂತ ಕೊಡ್ತಾ ಇದೆ. ಅದೇ ವಿಕಲಚೇತನರು ಮದುವೆ ಆದ್ರೆ ಕೇವಲ 50,000 ರೂಪಾಯಿ ಕೊಡ್ತಾ ಇದೆ. ಅದರಲ್ಲೂ ಒಂದು ಕಂಡೀಷನ್ ಇದೆ, ಏನಂತಂದ್ರೆ ವಧುವರ ಇಬ್ರು ವಿಕಲಚೇತನರಾಗಿದ್ರೆ ಅವರಿಗೆ ಯಾವುದೇ ರೀತಿ ಪ್ರೋತ್ಸಾಹಧನ ಕೊಡೋದಿಲ್ಲ. ಅಂದ್ರೆ ಇದು ಅವೈಜ್ಞಾನಿಕ ಅಲ್ವಾ ಇದು? ಈಗ ವೋಟ್ ಬ್ಯಾಂಕಿಗೋಸ್ಕರ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದಿದೆಯಾ? ಅದ್ರ ಬಗ್ಗೆ ನಮ್ಗೆ ಆಕ್ಷೇಪಣೆ ಇಲ್ಲ. ಅವ್ರಿಗೆ 2,000 ಅಲ್ಲ 3,000 ಕೊಡ್ಲಿ, ನಾವು ಅದ್ರ ಬಗ್ಗೆ ಚಕಾರ ಎತ್ತಲ್ಲ, ಅದು ನಾವು ಯಾವುದೇ ರೀತಿ ಪ್ರಶ್ನೆ ಮಾಡಲ್ಲ. ಆದ್ರೆ ನಮ್ಮ ವಿಕಲಚೇತನರ ಹಕ್ಕುಗಳ ಸಂಬಂಧಪಟ್ಟಂಗೆ ನಮಗೆ ಯಾಕೆ 800 ರೂಪಾಯಿ ಕೊಡ್ತಾ ಇದ್ದೀರಾ? ನಮ್ಮ ಹತ್ರ ಯಾಕೆ 765 ರೂಪಾಯಿ ಕಟ್ಟಿಸ್ಕೊಂಡು 100 ಕಿಲೋಮೀಟರ್ ಓಡಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ರ ಬಸ್ನಲ್ಲಿ? ನಮ್ಗೆ ಯಾಕೆ ಇದುವರೆಗೂ ಒಂದು ಪ್ರತ್ಯೇಕ ಅಭಿವೃದ್ಧಿ ನಿಗಮ ನೀವು ಸ್ಥಾಪನೆ ಮಾಡಿಲ್ಲ? ನಮಗೆ ಯಾಕೆ ನೀವು ವಿವಾಹ ಪ್ರೋತ್ಸಾಹನ, ಅಂತರ್ಜಾತಿ ವಿವಾಹ ಪ್ರೋತ್ಸಾಹನ ಕೊಟ್ಟಂಗೆ ನಮ್ಗೆ ಯಾಕೆ 3 ಲಕ್ಷ ನೀವು ಕೊಡ್ತಾ ಇಲ್ಲ? ಇವೆಲ್ಲ ತಾರತಮ್ಯ ಅಲ್ವಾ? ನಮಗನ್ಸುತ್ತೆ ವಿಕಲಚೇತನರು ನಾವು ಅಥವಾ ಈ ಸರ್ಕಾರ ನಡೆಸ್ತಿರ್ತಕ್ಕಂಥವ್ರು ಪ್ರತಿನಿಧಿಗಳು ವಿಕಲಚೇತನ ಇದ್ರಂತ ನಮಗೆ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಈ ಮೂಲಕ ನಾನು ಮನವಿ ಮಾಡೋದೇನಂದ್ರೆ, ಈ ಹಾಡನ್ನ ರಚನೆ ಮಾಡ್ತಿರೋ ಉದ್ದೇಶ ಅದೇನೆ. ಈ ಕರ್ನಾಟಕ ಸರ್ಕಾರವನ್ನ ಎಚ್ಚರಿಸಂತ ಕೆಲಸ ಇವತ್ತು ನಾವೆಲ್ಲ ವಿಕಲಚೇತನರು ಮಾಡಬೇಕಾಗಿದೆ. ಹಾಗಾಗಿ ನಾನೊಬ್ಬ ವಿಶೇಷ ಚೇತನ ಅನ್ನೋ ಒಂದು ಗೀತೆ ಮೂಡಿ ಬರ್ತಾ ಇದೆ. ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ 1 ಲಕ್ಷ ಸಹಿಯನ್ನ ಸಂಗ್ರಹ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಒತ್ತಡವನ್ನ ಏರಿ ಮಾಸಾಶನವನ್ನು ಹೆಚ್ಚಳ ಮಾಡಲೇಬೇಕಂತ ನಾವು ಕಂಕಣಬದ್ಧರಾಗಿ ನಿಂತು ಇವತ್ತು ಈ ಹಾಡನ್ನ ಮಾಡ್ತಾ ಇದೀವಿ. ಇದಕ್ಕಿಡೀ ಕರ್ನಾಟಕ ರಾಜ್ಯದ ಜನತೆ, ಮಾಧ್ಯಮ, ಎಲ್ಲ ಪ್ರಗತಿಪರ ಸಂಘಟನೆಯವರು ಎಲ್ಲರೂ ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ನಮಗೆ ಬೆಂಬಲವನ್ನು ನೀಡಿದ್ದಾರೆ.